ನಾನು ಇನ್ವಿಸಿಬಲ್ ಸೀರೀಸ್ ರಿವ್ಯೂ ಮಾಡ್ಬೇಕಾದ್ರೆ ಮೋಲೋ ಟ್ವಿನ್ಸ್ ಬಗ್ಗೆ ಮಾತಾಡಿದ್ದೆ ಮತ್ತೆ ಹೇಳಿದೆ ಒಂದು ಸಪರೇಟ್ ವಿಡಿಯೋ ಮಾಡಬೇಕು ಈ ಕ್ಯಾರೆಕ್ಟರ್ ಬಗ್ಗೆ ಅಂತ. ಅರೆ ನಾನು ವಿಡಿಯೋ ಮಾಡೋದನ್ನ ಮರ್ತೋದೆ. ಅರೆ ನನಗೆ ಇವತ್ತು ನೆನಪಾಗಿದೆ ಆ ಕ್ಯಾರೆಕ್ಟರ್ ಬಗ್ಗೆ, ಅದಕ್ಕಾಗಿ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಮೋಲೋ ಟ್ವಿನ್ಸ್ ಬಗ್ಗೆ. ಮೋಲೋ ಟ್ವಿನ್ಸ್ ಪವರ್ಗಿಂತ ನಾನು ಹಿಸ್ಟ್ರಿನ ಡಿಸ್ಕಸ್ ಮಾಡೋಣ. ಈಗ ಹಿಸ್ಟ್ರಿಯಿಂದ ಆಮೇಲೆ ಪವರಿಗೆ ಬರೋಣ. ಆಗಿರೋ ಈಗ ತಿಳ್ಕೊಳ್ಳೋಣ ಹಿಸ್ಟ್ರಿ ಆಫ್ ಮೋಲೋ ಟ್ವಿನ್ಸ್. ಮೊದಲಿಗೆ ನಾವು ಈ ಕ್ಯಾರೆಕ್ಟರ್ ನೋಡಿದಾಗ ತುಂಬಾ ಪವರ್ಫುಲ್ ಅನ್ಸುತ್ತೆ. ಆದ್ರೆ ಇಲ್ಲಿ ಇಬ್ರು ಇರೋದಲ್ಲ, ಒಬ್ಬನೇ ವ್ಯಕ್ತಿ. ಮತ್ತೆ ಇನ್ನೊಂದು ಇರೋದು ಕ್ಲೋನ್. ಅದಕ್ಕಾಗಿ ಮೋಲೋ ಟ್ವಿನ್ಸ್ ಅಂತ ಹೆಸರು ಬಂದಿರೋದು ಈ ಕ್ಯಾರೆಕ್ಟರ್ಸ್ಗೆ. ಈ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಅನ್ಸ್ಬೋದು ತುಂಬಾ ಪವರ್ಫುಲ್ ಆಗಿದೆ ಅಂತ. ಇದು ಪವರ್ಫುಲ್ ಜೊತೆ ತುಂಬಾ ಬ್ರೈನ್ ಕೂಡ ಇದೆ ಈ ಕ್ಯಾರೆಕ್ಟರ್ಸ್ಗೆ. ಈ ಕ್ಯಾರೆಕ್ಟರ್ ಒನ್ ಆಫ್ ದ ಇಂಟೆಲಿಜೆಂಟ್ ಕ್ಯಾರೆಕ್ಟರ್ಸ್ ಆಗಿದೆ ಈ ಸೀರೀಸ್ ಅಲ್ಲಿ. ಒಬ್ಬ ಬುದ್ಧಿವಂತ ಸೈಂಟಿಸ್ಟ್ ಇದ್ದ. ಅವ್ನು ಎಷ್ಟು ಬುದ್ಧಿವಂತ ಅಂದ್ರೆ ಅವನಿಗೆ ಅನಿಸ್ತು ಅವನಿಗೊಂದು ಕ್ಲೋನ್ ಮಿಷಿನ್ ಕ್ರಿಯೇಟ್ ಮಾಡಬೇಕು ಅಂತ. ಅದಕ್ಕಾಗಿ ಒಂದು ಕ್ಲೋನಿಂಗ್ ಮಿಷಿನ್ ಕ್ರಿಯೇಟ್ ಮಾಡ್ದ ಅವನು. ಅದಕ್ಕಾಗಿ ಅವನಿಗೆ ಟೆಸ್ಟ್ ಮಾಡಕ್ಕೆ ಯಾರು ಇರಲಿಲ್ಲ. ಅದಕ್ಕಾಗಿ ಅವನ ಮೇಲೆ ಅವನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಒಂದು ಕ್ಲೋನ್ ಕ್ರಿಯೇಟ್ ಮಾಡ್ತಾನೆ. ಆ ಮಿಷಿನ್ ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಯಿತು, ಎಲ್ಲ ಕರೆಕ್ಟ್ ಆಗಾಯಿತು. ಅವನೊಂದು ಕ್ಲೋನ್ ಕ್ರಿಯೇಟ್ ಮಾಡ್ತಾನೆ. ಇಲ್ಲಿ ಈಗ ಪ್ರಾಬ್ಲಮ್ ಶುರು ಆಗಿದ್ದು. ಕ್ಲೋನ್ ಅನ್ಕೊಂತಿದ್ದೆ ಅವನು ಒರಿಜಿನಲ್ ಅಂತ. ಅರೆ ಒರಿಜಿನಲ್ಗೆ ಪ್ರೂವ್ ಮಾಡಕ್ಕಾಯ್ತಿಲ್ಲ ನಾನು ಒರಿಜಿನಲ್ ಅಂತ. ಅವನು ಕ್ಲೋನಿಂಗ್ ಮಿಷಿನ್ ಯಾವ ತರ ಮಾಡಿದ್ದಾನೆ ಅಂದ್ರೆ ಅವನ ಮೆಮೊರೀಸ್ ಇದೆಯಲ್ಲ, ಪ್ರತಿ ಒಂದು ಸಣ್ಣ ಸಣ್ಣ ಡೀಟೇಲ್ಸ್ನು ಕಾಪಿ ಮಾಡಿಬಿಟ್ಟಿದ್ದಾನೆ ಅವನು ಮೆಮೊರಿಯಿಂದ. ಮತ್ತೆ ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಎಲ್ಲ ಫುಲ್ ಸೇಮ್ ಐಡೆಂಟಿಕಲ್ ಆಗ್ಬಿಟ್ಟಿದೆ. ಅದಕ್ಕಾಗಿ ಈಗ ಒರಿಜಿನಲ್ಗೂ ಪ್ರೂವ್ ಮಾಡಕ್ಕಾಯ್ತಿಲ್ಲ ನಾನು ಒರಿಜಿನಲ್ ಅಂತ. ಮತ್ತೆ ಕ್ಲೋನ್ ತಿಳ್ಕೊಂಡಿದ್ದೆ ಅವನೇ ಒರಿಜಿನಲ್ ಅಂತ. ಇವರಿಬ್ರು ಸೇರ್ಬಿಟ್ಟು ತುಂಬಾನೇ ಕೆಲಸ ಮಾಡ್ತಾರೆ. ಆ ಕೆಲಸನೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ಇಲ್ಲಿ ಮೇನ್ ಪಾಯಿಂಟಿಗೆ ಬರ್ತೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಕ್ಲೋನಿಗೆ ಗೊತ್ತಾಯ್ತು ಅವ್ನು ಕ್ಲೋನ್ ಅಂತ. ಅದಕ್ಕಾಗಿ ಅವನಿಗೆ ನಂಬಕೈತಿಲ್ಲ ನಾನು ಕ್ಲೋನ್ ಅಂತ. ಅವನಿಗೆ ಎಬ್ಸೆಟ್ ಮಾಡೋಕ್ಕಾಯ್ತಿಲ್ಲ ನಾನೊಬ್ಬ ಕಾಪಿ ಅಂತ. ಅದಕ್ಕಾಗಿ ಏನು ಮಾಡ್ತಾನೆ ಅಂದರೆ ಅವನು ಒರಿಜಿನಲ್ನ ಸಾಯಿಸ್ಬಿಡ್ತಾನೆ. ಒರಿಜಿನಲ್ನ ಸಾಯಿಸ್ಬಿಟ್ಟು ಮತ್ತೆ ಇನ್ನೇನು ಮಾಡ್ತಾನೆ ಅನ್ಕೊಳ್ತೀರಾ, ಮತ್ತೊಂದು ಕ್ಲೋನ್ನ ಕ್ರಿಯೇಟ್ ಮಾಡ್ತಾನೆ. ಮತ್ತೆ ಅದೇ ಲೂಪ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಕ್ಲೋನ್ ಅನ್ಕೊಳ್ಳುತ್ತೆ ಅವನೇ ಒರಿಜಿನಲ್ ಅಂತ. ಯಾವಾಗ ಕ್ಲೋನ್ ಫೈಂಡ್ ಔಟ್ ಮಾಡುತ್ತೆ ಅವನೇ ಕ್ಲೋನ್ ಅಂತ, ಅವಾಗ ಮತ್ತೆ ಒರಿಜಿನಲ್ನ ಸಾಯಿಸ್ಬಿಟ್ಟು ಮತ್ತೊಂದ್ಸಲಿ ಇನ್ನೊಂದು ಕ್ಲೋನ್ನ ಕ್ರಿಯೇಟ್ ಮಾಡುತ್ತೆ. ಅದರಲ್ಲಿ ಪಾಯಿಂಟ್ ಏನಂದರೆ ಒರಿಜಿನಲ್ ವ್ಯಕ್ತಿ ಇದ್ದಾನಲ್ಲ ಅವ್ನು ಯಾವಾಗಲೂ ಸತ್ತೋಗ್ಬಿಟ್ಟಿದ್ದಾನೆ. ಅದರಲ್ಲಿ ಕಾಪಿ ಮೇಲೆ ಕಾಪಿ, ಕಾಪಿ ಮೇಲೆ ಕಾಪಿ ಕ್ರಿಯೇಟ್ ಆಯ್ತಿದೆ ಇಲ್ಲಿ. ಅವಾಗ ನಂಗೊಂದು ಪ್ಯಾರಾಡಾಕ್ಸ್ ನೆನಪಾಗುತ್ತೆ. ಈ ಪ್ಯಾರಾಡಾಕ್ಸ್ ಹೆಸರು ದ ಶಿಪ್ ಆಫ್ ಥೀಸಿಯಸ್ ಅಂತ. ಈ ಪ್ಯಾರಾಡಾಕ್ಸಿನ ಅರ್ಥ ಏನಂದ್ರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಒಂದು ಶಿಪ್ ಇದೆ ಅಂತ. ಆ ಶಿಪ್ಪನ್ನ ಆಬ್ವಿಯಸ್ಲಿ ನೀವು ರಿಪೇರ್ ಮಾಡ್ತೀರಾ ಒಂದು ಟೈಮ್ ಆದ್ಮೇಲೆ. ಓಕೆ ಅನ್ಕೊಳ್ಳಿ, ಶಿಪ್ಪಲ್ಲಿ ಸ್ವಲ್ಪ ಒಂದೊಂದೇ ಪಾರ್ಟ್ನ ರಿಪ್ಲೇಸ್ ಮಾಡ್ತೀರಾ ಅಂತ. ಫಸ್ಟ್ ರೋಪ್ನ ರಿಪ್ಲೇಸ್ ಮಾಡಿದ್ರಿ, ಆಮೇಲೆ ಒಂದೊಂದು ಪಾರ್ಟ್ಸ್ನ ರಿಪ್ಲೇಸ್ ಮಾಡ್ತೀರಾ. ಅದೇ ರೀತಿ ಓವರ್ ಟೈಮಲ್ಲಿ ಆ ಶಿಪ್ಪಿನ ಎಲ್ಲಾ ಪಾರ್ಟ್ಸ್ನೂ ರಿಪ್ಲೇಸ್ ಮಾಡ್ಬಿಟ್ಟಿದ್ದೀರಾ ನೀವು. ಈವನ್ ಆ ಶಿಪ್ಪಿನ ಎಲ್ಲಾ ಭಾಗನೂ ನೀವು ರಿಪ್ಲೇಸ್ ಮಾಡಿದ್ದೀರಾ ಅನ್ಕೊಳ್ಳಿ. ಇಲ್ಲಿ ಕ್ವಶನ್ ಏನ್ ಬರೋದಂದ್ರೆ, ಅದು ನಿಜವಾಗ್ಲೂ ನಿಮ್ಮ ಶಿಪ್ಪೇನಾ ಅಂತ. ನೀವು ಒರಿಜಿನಲ್ ಆಗಿ ತಗೊಂಡಿದ್ರಲ್ಲ, ಈಗಲೂ ಕೂಡ ಅದೇ ಶಿಪ್ ಅಂತ. ಇಲ್ಲಿ ಪ್ಯಾರಾಡಾಕ್ಸ್ ಇನ್ನೊಂದು ಕ್ವಶನ್ ಬರೋದೇನಂದ್ರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ ಅವೆಲ್ಲ ಪಾರ್ಟ್ಸ್ ಇದೆಯಲ್ಲ ಎಲ್ಲ ರಿಪ್ಲೇಸ್ ಮಾಡಿದಿರಲ್ಲ, ಆ ಒರಿಜಿನಲ್ ಪಾರ್ಟ್ಸ್ನ ಇನ್ನೊಂದು ಶಿಪ್ ಮಗೆ ಕನ್ವರ್ಟ್ ಮಾಡ್ಬಿಟ್ರು ಅಂತ. ಆಬ್ವಿಯಸ್ಲಿ ಒಂದೇ ಸಲ ಆಗೋದಿಲ್ಲ, ಎಲ್ಲ ಪಾರ್ಟ್ಸ್ನು ಕಲೆಕ್ಟ್ ಮಾಡಿದ್ದಾನೆ ಒರಿಜಿನಲ್ದು. ಮತ್ತೆ ಆ ಒರಿಜಿನಲ್ ಪಾರ್ಟ್ಸ್ ಇಂದ ಒಂದು ಬೋಟ್ನ ಕ್ರಿಯೇಟ್ ಮಾಡಿದ್ದಾನೆ. ಈಗ ಪ್ರಶ್ನೆ ಬರೋದು ಯಾವುದು ಒರಿಜಿನಲ್ ಶಿಪ್ ಅಂತ. ಅದೇ ರೀತಿ ಇಲ್ಲಿ ಪ್ರಶ್ನೆ ಬರೋದೇನಂದ್ರೆ, ಮೋಲೋ ಟ್ವಿನ್ಸ್ ಇದಾರಲ್ಲ ಅವರ ಪ್ರತಿಯೊಂದು ಸೆಲ್ಸ್ ಆಗಿರ್ಬೋದು, ಪ್ರತಿಯೊಂದು ಮೆಮೊರಿನ ಕಾಪಿ ಮಾಡಿದ್ದಾರೆ. ನಿಜವಾಗ್ಲೂ ಒರಿಜಿನಲ್ ಮೋಲೋ ಯಾರು ಅಂತ. ಅದೇ ರೀತಿ ಇನ್ನೊಂದು ರೀಲ್ ಬಂದಿತ್ತು ನನಗೆ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇರ್ಬೇಕಾದ್ರೆ ನಂಗೊಂದು ರೀಲ್ ಬಂದಿತ್ತು. ಅದರಲ್ಲಿ ಟೈಮ್ ಟ್ರಾವೆಲ್ ಪಾಸಿಬಲ್ ಇದೆ ಅಂತ ಹೇಳ್ತಿದ್ದಾರೆ. ಟೈಮ್ ಟ್ರಾವೆಲ್ ಯಾವ ರೀತಿ ಪಾಸಿಬಲ್ ಇದೆ ಅಂದ್ರೆ, ಇಲ್ಲಿ ಸೆಂಡರ್ ಸೈಡ್ ಮತ್ತೆ ರಿಸೀವರ್ ಸೈಡ್ ಇದೆ ಅನ್ಕೊಳ್ಳಿ. ಈಗ ಸೆಂಡರ್ ಒಬ್ಬ ಹ್ಯೂಮನ್ ಕಳಿಸ್ತಾ ಇದ್ದಾನೆ. ಆ ಮಿಷಿನ್ ಏನ್ ಮಾಡುತ್ತೆ ಅಂದ್ರೆ, ಹ್ಯೂಮನ್ ಪ್ರತಿ ಒಂದು ಸೆಲ್ನು ಸ್ಕ್ಯಾನ್ ಮಾಡುತ್ತೆ, ಪ್ರತಿ ಒಂದು ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸ್ಟೋರ್ ಮಾಡ್ಕೊಂಡ್ಬಿಟ್ಟು ರಿಸೀವರ್ ಸೈಡಿಗೆ ಕಳಿಸುತ್ತೆ. ರಿಸೀವರ್ ಸೈಡ್ ಅಲ್ಲಿ ಆ ಪ್ರತಿಯೊಂದು ಸೆಲ್ ಇನ್ಫಾರ್ಮೇಶನ್ ಇಂದಾನು ಹೊಸ ಹ್ಯೂಮನ್ ಕ್ರಿಯೇಟ್ ಮಾಡ್ತಾನೆ. ನಿಮಗೆ ಯಾವ ಯಾವ ಮೆಮೊರಿ ಇತ್ತು, ನಿಮಗೆ ಯಾವ ಯಾವ ಫೀಲಿಂಗ್ ಇತ್ತು, ನಿಮಗೆ ಯಾವ ಯಾವ ಮೆಮೊರಿ ಇತ್ತು, ನಿಮ್ಮ ಬಾಡಿ ಪಾರ್ಟ್ಸ್ ಎಲ್ಲಾನು ಎಕ್ಸಾಕ್ಟ್ಲಿ ಸೇಮ್ ಆಗಿರುತ್ತೆ ಅಲ್ಲಿ. ಸೆಂಡರ್ ಸೈಡ್ ಇಂದ ಏನಾಗುತ್ತೆ ಅಂದ್ರೆ, ಇದು ಟೆಲಿಪೋರ್ಟೇಷನ್ ತರ ಕಾಣಿಸ್ಬೇಕು ಅಂದಿದ್ದಕ್ಕೆ ಪ್ರತಿ ಒಂದು ಒರಿಜಿನಲ್ ಪಾರ್ಟ್ನು ಡಿಸ್ಟ್ರಾಯ್ ಮಾಡ್ತಾನೆ. ಮತ್ತೆ ಡಿಸ್ಟ್ರಾಯ್ ಮಾಡ್ಬಿಟ್ಟು ಸ್ಟೋರ್ ಮಾಡ್ತಾನೆ ಇನ್ಫಾರ್ಮೇಶನ್. ಮತ್ತೆ ರಿಸೀವರ್ ಸೈಡ್ ಮಾಡ್ಬಿಟ್ಟು ಮತ್ತೆ ವಾಪಸ್ ರೀಕ್ರಿಯೇಟ್ ಮಾಡ್ತಾನೆ. ಇಲ್ಲಿ ಕ್ವಶನ್ ಬರೋದೇನೆ ಅಂದ್ರೆ, ಆ ರಿಸೀವರ್ ಸೈಡ್ ಅಲ್ಲಿ ರೀಕ್ರಿಯೇಟ್ ಆಗಿರೋ ವರ್ಜನ್ ನೀವೇನಾ ಅಂತ. ಯಾಕಂದ್ರೆ ಸೆಂಡರ್ ಸೈಡ್ ಅಲ್ಲೇ ನಿಮ್ಮನ್ನ ಸಾಯಿಸ್ಬಿಟ್ಟಿದ್ದಾರೆ. ಆದರೆ ನಿಮ್ಮ ಮೆಮೊರಿ ಆಗಿರ್ಬೋದು, ನಿಮ್ಮ ಬಾಡಿನ ಮತ್ತೆ ಅವರು ರೀಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಬರೋದು, ಅದು ನಿಜವಾಗ್ಲೂ ನೀವೇನಾ ಅಂತ. ಮತ್ತೆ ಸೆಂಡರ್ ಸೈಡ್ ಇಂದ ಏನಾದ್ರು ಒಂದು ಮಿಸ್ಟೇಕ್ ಆಗ್ಬಿಟ್ರೆ, ಏನೋ ಇನ್ಫಾರ್ಮೇಶನ್ ಇನ್ಕರೆಕ್ಟ್ ಆಗ್ಬಿಟ್ರೆ ವರ್ಜನೇ ಚೇಂಜ್ ಆಗೋಗ್ಬಿಡುತ್ತಲ್ಲ. ಇದೇ ಕ್ವಶನ್ ಬರ್ತಿರೋದು ಇಲ್ಲೂ ಕೂಡ. ಇಲ್ಲಿ ಮೋಲೋ ಟ್ವಿನ್ಸ್ ಏನೇನು ಮಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡೋಣ. ಪ್ಯಾರಾಡಾಕ್ಸ್ ಆಗಿರ್ಬೋದು, ಟೈಮ್ ಟ್ರಾವೆಲ್ ಆಗಿರ್ಬೋದು ಎಲ್ಲ ಬಿಟ್ಬಿಟ್ಟು ಈಗ ಸೀದಾ ಮೋಲೋ ಟ್ವಿನ್ಸ್ ಕಡೆಗೆ ಬರೋಣ ಏನು ಅಂತ. ಸೀರೀಸ್ ಅಲ್ಲಿ ಫಸ್ಟ್ ಟೈಮ್ ನಾವು ಮೋಲೋ ಟ್ವಿನ್ಸ್ ಯಾವಾಗ ನೋಡಿದ್ರೆ ಸೀಸನ್ 1 ಅನ್ಕೋತೀನಿ. ಸೀಸನ್ 1 ಅಲ್ಲಿ ಅವರು ಒಂದು ವಿಡಿಯೋ ಗೇಮ್ ನ ಕದೀತಾ ಇದ್ರು. ವಿಡಿಯೋ ಗೇಮ್ ನ ಆಡಕ್ಕಲ್ಲ ಅವ್ರು ಕದೀತಾ ಇದ್ದು. ವಿಡಿಯೋ ಗೇಮ್ ಮಿಷಿನ್ ಇಟ್ಕೊಂಡು ಅವರೊಂದು ರೋಬೋಟ್ ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಾಡ್ತಿದ್ರು. ಆಬ್ವಿಯಸ್ಲಿ ಅವರ ಉದ್ದೇಶ ಸಕ್ಸಸ್ ಆಗಲ್ಲ. ನಮ್ಮ ಇನ್ವಿನ್ಸಿಬಲ್ ಮತ್ತೆ ಅವನ ಟೀಮ್ ಈಗ ಜಸ್ಟ್ ಒಂದು ಟೀಮಿಗೆ ಸೇರ್ಕೊಂಡಿರ್ತಾನೆ. ಇನ್ವಿನ್ಸಿಬಲ್ ಅವ್ನು ಬರ್ತಾನೆ ಮತ್ತೆ ಅವ್ರನ್ನಿಬ್ಬರನ್ನು ಸೋಲ್ಸ್ತಾನೆ ಅಂತ. ಮತ್ತೆ ನಿಮ್ಗೆ ನೆನಪಿರ್ಬೋದು ಗಾರ್ಡಿಯನ್ ಆಫ್ ಗ್ಯಾಲಕ್ಸಿಗೆ ಏನಾಯ್ತು ಅಂತ. ನಿಮ್ಮನ್ನ ಎಲ್ಲರನ್ನೂ ಸಾಯಿಸಿರ್ತಾನಲ್ಲ, ಅವಾಗ ಇಮ್ಮೋರ್ಟಲ್ನ ಅವ್ರು ಕರ್ಕೊಂಡ್ಬರ್ತಾರೆ. ಇಮ್ಮೋರ್ಟಲ್ದು ಬಾಡಿ ತಗೊಂಬಿಟ್ಟು ಅವರೊಂದು ಮತ್ತೆ ಕ್ಲೋನ್ ವರ್ಜನ್ ಅಥವಾ ಏನೋ ಒಂದು ರಿಪ್ಲೇಸ್ ಮಾಡೋಣ ಅಂತ ಬಂದಿರ್ತಾರೆ. ಆದರೆ ಇಮ್ಮೋರ್ಟಲ್ ಅಷ್ಟೊತ್ತಿಗೆ ಎದ್ದೇಳ್ತಾನೆ ಮತ್ತೆ ಅವನು ಹೋಗ್ಬಿಡ್ತಾನೆ ಅಲ್ಲಿಂದ. ಮತ್ತೆ ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್ ಇನ್ಸಿಡೆಂಟ್, ರೋಬೋಟ್ ಇನ್ಸಿಡೆಂಟ್. ಇಲ್ಲೊಂದು ರೋಬೋಟ್ ಕ್ಲೋನ್ ಕ್ರಿಯೇಟ್ ಮಾಡ್ತಿದ್ದಾನೆ. ಯಾಕಂದ್ರೆ ರೋಬೋಟ್ ಒರಿಜಿನಲ್ ಬಾಡಿ ಇದೆಯಲ್ಲ ಅದು ತುಂಬಾ ವೀಕ್ ಆಗಿದೆ, ಮತ್ತೆ ಅದು ಸರ್ವೈವ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಒಂದು ಬಾಡಿನ ಕ್ರಿಯೇಟ್ ಮಾಡ್ತಿದ್ದಾನೆ. ಇಲ್ಲಿ ನಮಗೆ ಏನು ಅರ್ಥ ಆಯ್ತು ಅಂದ್ರೆ, ಮೋಲೋ ಟ್ವಿನ್ಸ್ ಇದಾರಲ್ಲ ಅವರು ಕಾಪಿನ ಮಾಡ್ಬೋದು. ಕಾಪಿ ಅವ್ರದ್ದು ಬಾಡಿ ಇದೆಯಲ್ಲ ಅದನ್ನ ಅಪ್ಗ್ರೇಡ್ ಕೂಡ ಮಾಡ್ಬೋದು ಅಂತ ನಮಗೆ ಅರ್ಥ ಆಯ್ತು. ಆಬ್ವಿಯಸ್ಲಿ ರೋಬೋಟಿಗೆ ಒಂದು ಹೊಸ ಬಾಡಿ ಕೊಡ್ತಾರೆ. ಮತ್ತೆ ರೋಬೋಟ್ ಏನ್ ಮಾಡ್ತಾನೆ, ಅವ್ರನ್ನೇ ಅರೆಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಮತ್ತೆ ಅವ್ರು ಅರೆಸ್ಟ್ ಆದ್ರು ಅನ್ಕೊಂತೀನಿ. ಈಗ ಮೋಲೋ ಟ್ವಿನ್ಸ್ ಪ್ರಿಸನ್ ಅಲ್ಲಿ ಇದ್ದಾರೆ. ಆದರೆ ಪ್ರಿಸನ್ ಅಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಒಂದು ಹೊಸ ವಿಲನ್ ಇಂಟ್ರೊಡಕ್ಷನ್ ಆಗುತ್ತೆ, ಆಮ್ಸ್ಟ್ರಾಮ್ ಲೀವ್.
ಇವನ ಪವರ್ಸ್ ಏನಂದರೆ ಇವನು ಡೈಮೆನ್ಷನ್ ಮಧ್ಯದಲ್ಲೇ ಟ್ರಾವೆಲ್ ಮಾಡ್ಬೋದು ಅಂತ. ಅವನ ಉದ್ದೇಶ ಏನಂದರೆ ಅವನ ಎಲ್ಲ ವರ್ಷನ್ನು ಮೀಟ್ ಆಗಬೇಕು ಅಂತ, ಅಂದರೆ ಪ್ರತಿಯೊಂದು ಡೈಮೆನ್ಷನಲ್ಲೂ ಎಲ್ಲ ವರ್ಷನ್ನು ಮೀಟ್ ಆಗಿಬಿಟ್ಟು ಅವರ ಮೆಮೊರಿ ಅವರ ಎಕ್ಸ್ಪೀರಿಯನ್ಸ್ನೆಲ್ಲ ಇವನ ಹತ್ರ ಇರಲಿ ಅಂತ, ಇವನೊಬ್ಬ ಸೂಪರ್ ಜೀನಿಯಸ್ ಆಗಲಿ ಅಂತ ಅವನು ಉದ್ದೇಶ ಇದೆ. ಅದಕ್ಕಾಗಿ ಆಬ್ವಿಯಸ್ಲಿ ಅವನು ಮೋಲರ್ ಟ್ವಿನ್ಸ್ ಹೆಲ್ಪ್ ತಗೋತಿದ್ದಾನೆ. ಮೋಲರ್ ಟ್ವಿನ್ಸಿಗೆ ಅವ್ನು ಏನು ಮಾಡ್ತಾನೆ ಅಂದರೆ ಒಂದು ಮಿಷಿನ್ನ ಕ್ರಿಯೇಟ್ ಮಾಡು, ಆ ಮಿಷಿನಿಂದ ನಾನು ಎಲ್ಲ ನನ್ನ ವರ್ಷನ್ನುವೆ ನಾನು ಮೆಮೊರಿನ ನನಗೆ ಬರಬೇಕು ಅಂತ ಹೇಳ್ತಾನೆ ಅವನು. ಆ ಮಿಷಿನ್ ಯಾವ ಥರ ಇರಬೇಕು ಅಂದರೆ ಅವನ ಪ್ರತಿಯೊಂದು ವರ್ಷನ್ದು ಮೆಮೊರಿ ಅವನಿಗೆ ಬರಬೇಕು ಅಂತ ಇದೆ. ಆಬ್ವಿಯಸ್ಲಿ ಮೋಲರ್ ಟ್ವಿನ್ಸಿಗೆ ಒಂದು ಎಸ್ಕೇಪ್ ಸಿಗುತ್ತೆ ಮತ್ತು ಅವ್ರು ತುಂಬ ಇಂಟ್ರೆಸ್ಟೆಡ್ ಇದ್ದಾರೆ ಈ ಥರ ಎಕ್ಸ್ಪೆರಿಮೆಂಟ್ ಮೇಲೆ. ಅದಕ್ಕಾಗಿ ಅವ್ರು ಅಗ್ರಿ ಮಾಡ್ತಾರೆ, ಒಂದು ಮಿಷಿನ್ನ ಕ್ರಿಯೇಟ್ ಮಾಡ್ತಾರೆ. ಮತ್ತೆ ಆನ್ಸ್ಟಾಮ್ಲಿ ಏನು ಮಾಡ್ತಾನೆ ಅಂದರೆ ಎಲ್ಲ ವರ್ಷನು ಕರ್ಕೊಬರ್ತಾನೆ. ಅವನು ಪ್ರತಿಯೊಂದು ಡೈಮೆನ್ಷನಿಗೆ ಹೋಗ್ಬಿಟ್ಟು ಅವನ ಎಲ್ಲ ವರ್ಷನು ಕರ್ಕೊಬರ್ತಾನೆ. ಕರ್ಕೊಬಂದ್ಬಿಟ್ಟು ಒಂದು ಲ್ಯಾಬಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ನಡೀತಿದೆ. ಎಲ್ಲ ವರ್ಷನ್ದು ಮೆಮೊರೀಸ್ನ ಅವನಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದಾನೆ. ಆದರೆ ಸಡನ್ ಆಗಿ ಪ್ಲಾನಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಇನ್ವಿನ್ಸಿಬಲ್ ಬರ್ತಾನೆ. ಇನ್ವಿನ್ಸಿಬಲ್ ಬಂದ್ಬಿಟ್ಟು ಎಕ್ಸ್ಪೆರಿಮೆಂಟ್ನ ತೆರೆದ್ಬಿಡ್ತಾನೆ. ಅಲ್ಲಿ ಟ್ವಿಸ್ಟ್ ಏನಂದರೆ ಕರೆಕ್ಟಾಗಿ ನಡೀತಿದ್ದ ಎಕ್ಸ್ಪೆರಿಮೆಂಟ್ ಸಡನ್ ಆಗಿ ಬ್ಲಾಸ್ಟ್ ಆಗಿಬಿಡುತ್ತೆ. ಮತ್ತು ಎಲ್ಲ ವರ್ಷನ್ ಆಫ್ ಆನ್ಸ್ಟಾಮ್ಲಿ ಸತ್ತೋಗ್ಬಿಡ್ತಾರೆ. ಒಂದು ದೊಡ್ಡ ಬ್ಲಾಸ್ಟ್ ನಡೆಯುತ್ತೆ. ಆದರೆ ಒಬ್ಬ ಆನ್ಸ್ಟಾಮ್ಲಿ ಬದುಕ್ತಾನೆ. ಆದರೆ ಅವನು ಯಾವ ರೀತಿ ಬದುಕಿದ್ದಾನೆ ಅಂದರೆ ನೀವೇ ನೋಡ್ಬೋದು, ಅವನ ಬಾಡಿ ಯಾವ ಥರ ಆಗ್ಬಿಟ್ಟಿದೆ ಅಂತ. ಆದರೆ ಎಲ್ಲ ವರ್ಷನ್ ಮೆಮೊರೀಸ್ ಮಾತ್ರ ಅವನಿಗೆ ಬಂದ್ಬಿಟ್ಟಿದೆ. ಆದರೆ ಪಾಯಿಂಟ್ ಏನಂದರೆ ಇಲ್ಲಿ ಒಬ್ಬ ಮೋಲರ್ ಟ್ವಿನ್ ಸತ್ತೋಗ್ಬಿಡ್ತಾನೆ. ಮತ್ತು ಇನ್ನೊಬ್ಬ ಮೋಲರ್ ಟ್ವಿನ್ ಸರ್ವೈವ್ ಆಯ್ತಾನೆ. ಆದರೆ ಬಾಡಿ ಫುಲ್ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಒಂದು. ಆಬ್ವಿಯಸ್ಲಿ ಅವ್ನು ತಪ್ಸ್ಕೊಂಡ್ಬಂದ್ಬಿಟ್ಟು ಒಂದು ಮೋಲರ್ ಟ್ವಿನ್ನ ಕ್ರಿಯೇಟ್ ಮಾಡ್ತಾನೆ. ಇಲ್ಲಿ ಆ ಲೂಪ್ ವರ್ಕ್ ಆಗಲ್ಲ, ಯಾಕಂದರೆ ಒಬ್ಬ ಮೋಲರ್ ಟ್ವಿನ್ ಫುಲ್ ಬರ್ನ್ ಆಗೋಗ್ಬಿಟ್ಟಿದೆ, ಫುಲ್ ಡ್ಯಾಮೇಜ್ ಆಗಿದೆ. ಆಬ್ವಿಯಸ್ಲಿ ಅವನೇ ಒರಿಜಿನಲ್ ಅಂತ ಗೊತ್ತು. ಅದಕ್ಕಾಗಿ ಇನ್ನೊಂದು ಮೋಲರ್ ಟ್ವಿನ್ ಅವನು ತುಂಬ ಬುಲಿ ಮಾಡ್ತಾನೆ, ಕೆಲಸ ಮಾಡು ನಾನೇ ಬಾಸ್ ಅಂತ ಹಂಗೆ. ಆದರೆ ಒಂದು ದಿವಸ ಏನು ಮಾಡ್ತಾನೆ ಅಂದರೆ ಕ್ಲೋನ್ ಇದೆಯಲ್ಲ, ಕ್ಲೋನ್ ಏನು ಮಾಡ್ತಾನೆ ಅಂದರೆ ಪಾಯ್ಸನ್ ಮಾಡ್ಬಿಡ್ತಾನೆ ಒರಿಜಿನಲ್ನ. ಆ್ಯಕ್ಚುಲಿ ಅವನು ಒರಿಜಿನಲ್ ಅಲ್ಲ, ಆರು ತಿಳ್ಕೊಳ್ಳಿ ಒರಿಜಿನಲ್ ಅಂತ. ಒರಿಜಿನಲ್ನ ಪಾಯ್ಸನ್ ಮಾಡ್ತಾನೆ ಮತ್ತೆ ಸಾಯಿಸ್ತಾನೆ. ಮತ್ತೇನಾಗುತ್ತೆ ಅಂದ್ಕೊಂತೀರಾ, ಇನ್ನೊಂದು ಟ್ವಿನ್ನ ಕ್ರಿಯೇಟ್ ಮಾಡ್ತಾನೆ, ಇನ್ನೊಂದು ಕಾಪಿನ ಕ್ರಿಯೇಟ್ ಮಾಡ್ತಾನೆ. ಮತ್ತೆ ಈಗ ಅದೇ ಲೂಪ್ ಕಂಟಿನ್ಯೂ ಆಯ್ತಿದೆ. ಒರಿಜಿನಲ್ಗೆ ಪ್ರೂವ್ ಮಾಡೋಕ್ಕಾಗಲ್ಲ ಅವ್ನು ಒರಿಜಿನಲ್ ಅಂತ, ಕ್ಲೋನ್ ಅನ್ಕೊಳ್ಳುತ್ತೆ ನಾನೇ ಒರಿಜಿನಲ್ ಅಂತ. ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು. ಓಲಿವರ್ ಏನು ಮಾಡ್ತಾನೆ ಅಂದರೆ ಮೋಲರ್ ಟ್ವಿನ್ಸ್ನ ಸಾಯಿಸ್ತಾನೆ. ಆದರೆ ಒಬ್ಬ ಮೋಲರ್ ಟ್ವಿನ್ ಬದುಕಿರ್ತಾನೆ. ಮತ್ತೆ ಅವನು ತಪ್ಸ್ಕೊಂಡು ಎಲ್ಲ ಹೋಗ್ತಾನೆ. ಮತ್ತೆ ಸುಮಾರು ದಿವಸ ಆದಮೇಲೆ ಅವನು ರಿವೀಲ್ ಮಾಡ್ತಾರೆ. ಈಗ ಮೋಲರ್ ಏನು ಮಾಡಿದ್ದಾನೆ ಅಂದರೆ ಒಂದು ಲ್ಯಾಬ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾನೆ. ಯಾವ ರೀತಿ ಎಕ್ಸ್ಪೆರಿಮೆಂಟ್ ಅಂದರೆ ಜೀನ್ ಬಾಂಬ್ ಅಂತ. ಆ ಬಾಂಬಿಂದ ಏನಂದರೆ ಹ್ಯೂಮನ್ದು DNA ಇದೆಯಲ್ಲ, ಆ ಬಾಂಬಿಂದ ಏನಾಗಿದೆ ಅಂದರೆ ಮೇಲ್ ಜೀನ್ದು DNA ಇದೆಯಲ್ಲ, DNA ಚೇಂಜ್ ಮಾಡಿಬಿಟ್ಟಿದ್ದಾನೆ. ಫೋರ್ಸ್ಫುಲಿ ಏನಾಯ್ತಿದೆ ಅಂದರೆ ಎಲ್ಲ ಮಕ್ಕಳು ಹುಡ್ತಿದ್ದಾರಲ್ಲ ಅವರೆಲ್ಲ ಮೋಲರ್ ಟ್ವಿನ್ಸೇ ಆಗಿದ್ದಾರೆ. ಅಂದರೆ ಮೋಲರ್ ಥರನೇ ಇದ್ದಾನೆ, ಅಂದರೆ ಬ್ಲೂ ಕಲರ್ ಮತ್ತು ಜೀನಿಯಸ್. ಹಾಗಾಗಿ ಹುಡ್ತಿರೋ ಮಕ್ಕಳೆಲ್ಲ ಮೋಲರ್ ಟ್ವಿನ್ಸ್ ಅಂದ್ಕೊಳ್ಳಿ. ಆಬ್ವಿಯಸ್ಲಿ ಇದನ್ನೆಲ್ಲ ಹೀರೋಸ್ ಡಿಸ್ಕವರ್ ಮಾಡ್ತಾರೆ ಮತ್ತೆ ತಡೆಯೋಕೆ ಟ್ರೈ ಮಾಡ್ತಾರೆ. ಅವರು ಮೋಲರ್ ಟ್ವಿನ್ ಹಿಡಿಯೋಕ್ಕಾಗಲಿಲ್ಲ, ಮೋಲರ್ ಮತ್ತೆ ತಪ್ಸ್ಕೊಬಿಟ್ಟಿದ್ದಾನೆ ಅಲ್ಲಿ ಅಂತ. ಮತ್ತೆ ಅವ್ರು ನೋಟಿಸ್ ಮಾಡ್ತಾರೆ DNA ಎಲ್ಲ ವ್ಯಾನಿಷ್ ಆಗಿದೆ ಅಂತ, ಮತ್ತೆ ನಿಧಾನ ಆಗಿದೆ ಅಂತ. ಆದರೆ ಈಗಲೂ ಕೂಡ ಬೇಬೀಸ್ ಬದುಕಿದ್ದಾವೆ. ಸುಮಾರು ವರ್ಷ ಆದಮೇಲೆ ಮತ್ತೆ ರೋಬೋಟ್ ಏನು ಮಾಡ್ತಾನೆ ಅಂದರೆ ಅರ್ಥನ ಕ್ಯಾಪ್ಚರ್ ಮಾಡ್ಕೊ ಬರ್ತಾನೆ. ಅರ್ಥದ್ದು ಫುಲ್ ಕಂಟ್ರೋಲ್ ಅವ್ನು ತೊಗೊಳಕ್ಕೆ ಬರ್ತಾನೆ. ಅವಾಗ ಏನು ಮಾಡ್ತಾನೆ, ಮೋಲರ್ ಟ್ವಿನ್ಸ್ನ ಡಿಸ್ಕವರ್ ಮಾಡ್ತಾನೆ. ಮತ್ತೆ ಮೋಲರ್ ಟ್ವಿನ್ಸ್ಗೆ ಒಂದು ಆಫರ್ ಕೊಡ್ತಾನೆ, ಅನ್ಲಿಮಿಟೆಡ್ ರಿಸೋರ್ಸ್ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಫುಲ್ ಫ್ರೀಡಮ್ ಕೊಡ್ತೀನಿ ಅಂತ ಹೇಳಿರ್ತಾನೆ. ಆದರೆ ಒಂದು ಕಂಡೀಷನ್ ಹಾಕಿದ್ದಾನೆ, ಏನಂದರೆ ಡಿಫೆನ್ಸ್ ಏಜೆನ್ಸಿ ಜೊತೆ ಅವ್ರು ವರ್ಕ್ ಮಾಡಬೇಕು ಅಂತ. ಆಬ್ವಿಯಸ್ಲಿ ಮೋಲರ್ ಟ್ವಿನ್ಸ್ ಆಫರ್ನ ಎಕ್ಸೆಪ್ಟ್ ಮಾಡ್ತಾರೆ. ಅವರು ಡಿಫೆನ್ಸಿಗೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ವಿನ್ಸಿಬಲ್ ಸೀರೀಸಲ್ಲಿ ಈ ಥರನೇ ನಡೆಯೋದು. ಒಬ್ಬ ವಿಲನ್ ಆಗಿರ್ಬೋದು, ಅವನು ಒಳ್ಳೆದಕ್ಕೆ ಕೆಲಸ ಮಾಡ್ಬೋದು. ಈಗ ಎಕ್ಸಾಕ್ಟ್ಲಿ ಅವ್ನು ವಿಲನ್ ಅಲ್ಲ, ಈಗ ಅವನು ಡಿಫೆನ್ಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಮೋಲರ್ ಟ್ವಿನ್ಸ್. ಇದಾಗಿತ್ತು ಮೋಲರ್ ಟ್ವಿನ್ಸಿನ ಸ್ಟೋರಿ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಿದ್ದು ಕಾಪಿ ವರ್ಜನ್ನ ಕ್ರಿಯೇಟ್ ಮಾಡೋದು, ಕಾಪಿ ಒರಿಜಿನಲ್ ಅಂದ್ಕೊಳುತ್ತಲ್ಲ ಅದೊಂದು ಫ್ಯಾಕ್ಟ್ ಇಂಟ್ರೆಸ್ಟಿಂಗ್ ಆಗಿತ್ತು. ಅದಕ್ಕಾಗಿ ಆ ಸಿಪ್ ಪ್ಯಾರಾಡಾಕ್ಸ್ ಆಗಿರ್ಬೋದು, ಆ ಟೈಮ್ ಟ್ರಾವೆಲ್ ಆಗಿರ್ಬೋದು, ಅದು ಕೂಡ ರಿಲೇಟೆಡ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ.